ಹೀಗೆ ಅಮಿತ್ ಮನೇಲಿ ಇಲ್ದೇ ಇರುವಾಗ ಬರ್ತಾ ಹೋಗ್ತಾ ಅಮರ್ದೀಪ್ ಮತ್ತು ಅಮಿತ್ ಹೆಂಡತಿ ರವಿತಾ ಇವರಿಬ್ಬರಲ್ಲಿ ಅನೈತಿಕ ಸಂಬಂಧ ಶುರುವಾಗ್ಬಿಡುತ್ತೆ. ಇವರಿಬ್ಬರು ಅಮಿತ್ ಮನೇಲಿ ಇಲ್ದೇ ಇರುವಾಗ ಅದೇ ಮನೆಯಲ್ಲಿ ಸೆಕ್ಸುವಲ್ ಆ್ಯಕ್ಟಿವಿಟಿಗಳನ್ನ ಮಾಡ್ತಾ ಇರ್ತಾರೆ. ಅಮಿತ್ ತಂದೆಗೆ ಲಕ್ವ ಹೊಡೆದಿರುತ್ತೆ. ಅಮಿತ್ ತಾಯಿಗೆ ಕಣ್ಣು ಸರಿಯಾಗಿ ಕಾಣಲ್ಲ, ಕಿವಿನೂ ಸರಿಯಾಗಿ ಕೇಳಲ್ಲ. ಇದರಿಂದಾಗಿ ಇವರಿಬ್ಬರಿಗೆ ಹೇಳೋರು ಕೇಳೋರು ಯಾರು ಇರಲ್ಲ. ಅದೇ ಅಮಿತ್ ಮುಂದೆ ಇದ್ದಾಗ ಇವರಿಬ್ಬರು ಅಣ್ಣ ತಂಗಿ ಥರ ನಾಟಕ ಆಡ್ತಾ ಇರ್ತಾರೆ. ಇದರಿಂದಾಗಿ ಅಮಿತ್ಗೆ ತನ್ನ ಹಿಂದೆ ನಡೀತಾ ಇರುವಂಥ ಚಕಮಕಿ ಬಗ್ಗೆ ಏನೂ ಗೊತ್ತಿರಲ್ಲ. ಸ್ನೇಹಿತರೆ, ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಇವತ್ತು ರಾತ್ರಿ ನೀವು ಮಲಗ್ತಿರಲ್ಲ, ನಾಳೆ ಬೆಳಿಗ್ಗೆ ನೀವು ಜೀವಂತವಾಗಿ ಎದ್ದೇಳ್ತೀರ ಅಂತ ನಿಮಗೆ ಗ್ಯಾರಂಟಿ ಇದೆಯಾ? ನನಗೆ ಕೇಳಿದ್ರೆ ನಾಳೆ ನೀವು ಬೆಳಿಗ್ಗೆ ಜೀವಂತವಾಗಿ ಎದ್ದೇಳ್ತೀರ ಅಂತ ಗ್ಯಾರಂಟಿ ಇಲ್ಲ. ಒಂದು ನಿಮಿಷ ನೀವು ಬೇಜಾರು ಮಾಡ್ಕೋಬೇಡಿ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಸಮಾಜದಲ್ಲಿ ನಡೀತಿರುವಂಥ ಘಟನೆಗಳನ್ನ ನೋಡಿದ್ರೆ ನಾಳೆ ದಿನ ಯಾರ ಜೊತೆ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಏಪ್ರಿಲ್ 13, 2025 ಮೀರಟ್ ಪಕ್ಕ ಒಂದು ಚಿಕ್ಕ ಹಳ್ಳಿ ಇರುತ್ತೆ. ಆ ಹಳ್ಳಿ ಹೆಸರು ಬಸುಮ. ಈ ಹಳ್ಳಿಲಿ ಬೆಳಿಗ್ಗೆ 5 ಗಂಟೆ ಹೊತ್ತಲ್ಲಿ ಒಂದು ಮನೆಯಲ್ಲಿ ಟೀ ರೆಡಿಯಾಗುತ್ತೆ. ಹೀಗೆ ರೆಡಿಯಾದಂಥ ಟೀಯನ್ನು ಒಂದು ಲೋಟದಲ್ಲಿ ಹಾಕ್ಕೊಂಡು ಒಬ್ಬ 5 ವರ್ಷದ ಹುಡುಗ ಅವ್ರ ಅಪ್ಪನಿಗೆ ಕೊಡೋದಕ್ಕೆ ಅಂತ ಹಿಡ್ಕೊಂಡು ಬರ್ತಾನೆ. ಅವರಪ್ಪ ದಿವಾನ್ ಕಾಟ್ ಮೇಲೆ ಮನ್ಗಿರ್ತಾನೆ. ಈ ಹುಡುಗ ಒಂದು ಕೈಯಲ್ಲಿ ಟೀ ಹಿಡ್ಕೊಂಡು, ಅಪ್ಪ ಟೀ ತಂದಿದ್ದೀನಿ ಎದ್ದೋಳು ಅಂತ ಕೂಗ್ತಾನೆ. ಆದರೆ ಅವರಪ್ಪ ಎದ್ದೋಳಲ್ಲ. ಇದೇ ಥರ 2-3 ಸಲ ಕೂಗ್ತಾನೆ, ಅವರಪ್ಪ ಎದ್ದೋಳಲ್ಲ. ಆ ಹುಡುಗ ಒಂದು ಕೈಯಲ್ಲಿ ಟೀ ಹಿಡ್ಕೊಂಡಿರ್ತಾನೆ, ಇನ್ನೊಂದು ಕೈಯಲ್ಲಿ ಅವರಪ್ಪ ಹೊತ್ಕೊಂಡಿದ್ದಂಥ ಆ ಬೆಡ್ಶೀಟನ್ನು ನಿಧಾನವಾಗಿ ತೆಗಿತಾನೆ. ಹೀಗೆ ತೆಗೆದಾಗ ಆ ಹುಡುಗ ಜೋರಾಗಿ ಕಿರ್ಚಾಡ್ಬಿಡ್ತಾನೆ. ಯಾಕೆಂದರೆ ಅವರಪ್ಪ ಹೊತ್ಕೊಂಡಿದ್ದಂಥ ಬೆಡ್ಶೀಟ್ ಒಳಗಡೆ ಒಂದು ಹಾವು ಸೇರ್ಕೊಂಡಿರುತ್ತೆ. ಇಲ್ಲಿ ಬೆಡ್ಶೀಟ್ ಹೊತ್ಕೊಂಡು ಮಲಗಿರುವಂಥ ಆ ವ್ಯಕ್ತಿ ಹೆಸರು ಅಮಿತ್ ಅಂತ. ಯಾವಾಗ ಮಗ ಈ ಥರ ಜೋರಾಗಿ ಕೂಗ್ತಾನೆ, ಅಮಿತ್ ಹೆಂಡತಿ ಹೆಸರು ರವಿತಾ ಅಂತ, ಅವಳು ಅಲ್ಲಿಗೆ ಓಡಿ ಬರ್ತಾಳೆ. ಹೀಗೆ ಬಂದು ನೋಡ್ತಾಳೆ, ಗಂಡನ ಬೆಡ್ಶೀಟಲ್ಲಿ ಹಾವು ಸೇರ್ಕೊಂಡಿದ್ದೆ, ಗಂಡ ಈಗಲೂ ಹಾಗೆ ಮಲಗಿದ್ದಾನೆ. ಅದಕ್ಕಾಗಿ ರವಿತಾ ಜೋರಾಗಿ ಕೂಗ್ತಾಳೆ, ರೀ ನಿಮ್ಮ ಬೆಡ್ಶೀಟಲ್ಲಿ ಹಾವು ಸೇರ್ಕೊಂಡಿದ್ದೆ, ಎದ್ದೋಳ್ರಿ ಅಂತ ಕೂಗ್ತಾಳೆ. ಆದರೆ ಅಮಿತ್ ಎದ್ದೋಳ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ರವಿತಾಗೆ ಗಾಬರಿ ಆಗುತ್ತೆ, ಭಯ ಆಗುತ್ತೆ, ಮನಸ್ಸಲ್ಲಿ ಏನೇನೋ ಕೆಟ್ಟ ಯೋಚನೆಗಳು ಬರುತ್ತೆ. ಬೆಡ್ಶೀಟಲ್ಲಿ ನುಗ್ಗಿರುವಂಥ ಹಾವು ಗಂಡನ ಏನಾದ್ರು ಕಚ್ಚಿ ಏನಾದ್ರು ಹೆಚ್ಚು ಕಮ್ಮಿ ಆಗಿರ್ಬೋದು ಅಂತ ರವಿತಾ ಈಗ ಜೋರಾಗಿ ಕಿರ್ಚಿ ಅಕ್ಕಪಕ್ಕದ ಜನರನ್ನೆಲ್ಲ ಸೇರಿಸ್ಕೋತಾಳೆ. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಹೆಲ್ಪ್ ಮಾಡೋದಕ್ಕೆ ಅಂತ ಜನ ಓಡೋಡಿ ಬರ್ತಾರೆ. ಅದೇ ಥರ ಅಲ್ಲೂ ಕೂಡ ಜನ ಓಡೋಡಿ ಬಂದು ಅಮಿತ್ನ ಸುತ್ತಮುತ್ತ ಸೇರಿರ್ತಾರೆ. ಅಮಿತ್ನ ಸುತ್ತಮುತ್ತ ಅಷ್ಟು ಜಂಗುಳಿ ಸೇರಿದ್ರು ಕೂಡ ಅಮಿತ್ ಎದ್ದೋಳ್ತಾ ಇಲ್ಲ ಅಂದರೆ ಅಮಿತ್ಗೆ ಅಲ್ಲೇನೋ ಹೆಚ್ಚು ಕಮ್ಮಿ ಆಗಿದೆ ಅಂತ. ಇಷ್ಟು ಜನ ಎಲ್ಲ ಇದ್ದರೂ ಕೂಡ ಅಲ್ಲಿ ಯಾರು ಕೂಡ ಆ ಹಾವನ್ನು ಕೈಯಿಂದ ಹಿಡಿದು ಆ ಕಡೆ ಬಿಡುವಂಥ ಧೈರ್ಯ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿದ್ದಂಥ ಜನ ತಮ್ಮಲ್ಲೇ ಮಾತಾಡ್ಕೊತಾ ಇರ್ತಾರೆ. ಇಷ್ಟು ಜನರೆಲ್ಲ ಸೇರಿ ಇಷ್ಟು ಗಲಾಟೆ ಆಗ್ತಾಯಿದ್ರು, ಅಮಿತ್ ಎದ್ದೋಳ್ತಾ ಇಲ್ಲ ಅಂದರೆ ಅಮಿತ್ಗೆ ಹಾವು ಕಚ್ಚಿರ್ಬೋದು, ಅಮಿತ್ ಸತ್ತಿರ್ಬೋದು ಅಂತ. ಯಾವಾಗ ಈ ಮಾತು ಅಮಿತ್ನ ಮನೆಯವರ ಕಿವಿಗೆ ಬೀಳುತ್ತೆ, ಅಲ್ಲಿ ಅಮಿತ್ನ ಹೆಂಡತಿ ರವಿತಾಗೆ 3 ಮಕ್ಕಳಿರ್ತಾರೆ. ಆಮೇಲೆ ಅಮಿತ್ನ ತಂದೆ ತಾಯಿ ಇರ್ತಾರೆ. ಇವರೆಲ್ಲ ಈ ಮಾತನ್ನ ಕೇಳಿ ಜೋರಾಗಿ ಅರ್ಚಾಡ್ತಾರೆ, ಕಿರ್ಚಾಡ್ತಾರೆ. ಅವರ ದುಃಖ ಮುಗಿಲು ಮುಟ್ಟಿರುತ್ತೆ. ಕೊನೆಗೂ ಹಾಗೋ ಹೀಗೋ ಈ ಹಳ್ಳಿಯವನೊಬ್ಬ ಪಕ್ಕದಳ್ಳಿಗೆ ಹೋಗ್ತಾನೆ. ಅಲ್ಲಿಂದ ಒಬ್ಬ ಹಾವಿಡಿಯೋನನ್ನು ಕರ್ಕೊಂಡು ಬರ್ತಾನೆ. ಬೆಡ್ಶೀಟಿಂದ ಆ ಹಾವನ್ನು ತೆಗಿತಾನೆ. ಆನಂತರ ಅಮಿತನ ಎಬ್ಸೋದಕ್ಕೆ ಹೋದರೆ ಅಮಿತ್ ನಿಜವಾಗ್ಲೂ ಸತ್ತಿರ್ತಾನೆ. ಅಮಿತ್ನ ಸಾವು ಅನುಮಾನಾಸ್ಪದವಾದ್ರಿಂದ ಘಟನಾ ಸ್ಥಳಕ್ಕೆ ಪೊಲೀಸ್ನವ್ರು ಬರ್ತಾರೆ. ಡೆಡ್ ಬಾಡಿಯನ್ನು ತಮ್ಮ ವಶಕ್ಕೆ ತಗೋತಾರೆ, ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಪೋಸ್ಟ್ ಮಾರ್ಟಮ್ ಮುಗಿಯುತ್ತೆ. ಆನಂತರ ಪೊಲೀಸರು ಆ ಡೆಡ್ ಬಾಡಿಯನ್ನು ಅಮಿತ್ನ ಫ್ಯಾಮಿಲಿಯವರಿಗೆ ವಾಪಸ್ ಕೊಟ್ಬಿಡ್ತಾರೆ. ಅಮಿತ್ನ ಫ್ಯಾಮಿಲಿಯವರು ಮತ್ತು ಊರಿನವರು ಸೇರಿ ಅಮಿತ್ನ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಇಷ್ಟೆಲ್ಲ ಆದ ನಂತರ ಅಮಿತ್ನ ಸಾವನ ಬಗ್ಗೆ ಆ ಹಳ್ಳಿಯಲ್ಲಿ ನಾನಾ ಥರ ಪುಕಾರೆದ್ಬಿಡುತ್ತೆ. ಸ್ವಲ್ಪ ಜನ ಹೇಳ್ತಾರೆ, ಅಮಿತ್ ಯಾವಾಗಲೂ ಆ ಹಾವಿಗೆ ಹೊಡೆದು ಅರ್ಧ ಜೀವ ಮಾಡಿದ್ನೇನೋ, ಅದಕ್ಕಾಗಿ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಆ ಹಾವು ಬಂದು ಕಚ್ಚಿರ್ಬೋದು ಅಂತ. ಇನ್ನೂ ಸ್ವಲ್ಪ ಜನ ಮಾತಾಡ್ತಾರೆ, ಅಮಿತ್ ಹೋದ ಜನ್ಮದಲ್ಲಿ ಏನೋ ತಪ್ಪು ಮಾಡಿರ್ಬೋದು, ಅದಕ್ಕಾಗಿ ಹಾವು ಬಂದು ಕಚ್ಚಿರ್ಬೋದು ಅಂತ. ಇನ್ನೂ ಸ್ವಲ್ಪ ಜನ ಮಾತಾಡ್ತಾರೆ, ಆ ಹಾವು ವಿಷಕನ್ಯೆ ಇರ್ಬೋದು, ಆ ವಿಷಕನ್ಯೆಗೆ ಅಮಿತ್ ಇಷ್ಟವಾಗಿರ್ಬೋದು, ಅದಕ್ಕಾಗಿ ಅವನ ಬೆಡ್ಶೀಟಲ್ಲಿ ನುಗ್ಗಿ ಅವನಿಗೆ ಕಚ್ಚಿ ಸಾಯಿಸಿರ್ಬೋದು ಅಂತ. ಇಲ್ಲಿ ಜನ ಮಾತಾಡ್ತಾ ಇದ್ದಂಥ ಮಾತಲ್ಲಿ 3ನೇ ಮಾತು ನಿಜವಾಗಿರುತ್ತೆ. ಅಂದರೆ ಅಮಿತ್ನ ಸಾವಿನ ಹಿಂದೆ ಒಂದು ವಿಷಕನ್ಯೆಯ ಕೈವಾಡ ಇರುತ್ತೆ. ಆದರೆ ವಿಷಕನ್ಯೆ ಅಂದರೆ ಆ ಹಾವು ವಿಷಕನ್ಯೆ ಅಲ್ಲ, ಇಲ್ಲಿ ಒಬ್ಬ ವಿಷಕನ್ಯೆ ಇರ್ತಾಳೆ. ಅವಳು ಆಡ್ದಂಥ ಗೇಮ್ನಿಂದ ಇಲ್ಲಿ ಅಮಿತ್ನ ಜೀವ ಹೋಗಿರುತ್ತೆ. ಹಾಗಾದರೆ ಈ ವಿಷಕನ್ಯೆ ಯಾರು, ಅವಳು ಯಾವಾಗ ಗೇಮ್ ಆಡ್ತಾಳೆ, ಅವಳು ಅಮಿತ್ನ ಜೀವ ಯಾಕೆ ತಗೋತಾಳೆ, ಅಮಿತ್ ಸತ್ರೆ ಅವಳಿಗೇನು ಸಿಗುತ್ತೆ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗೆ ಅನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೀಗೆ ಅಮಿತ್ ಸತ್ತು 2-3 ದಿನ ಕಳೆದಿರುತ್ತೆ. ಪೊಲೀಸರಿಗೆ ಯಾರ ಮೇಲೂ ಅನುಮಾನ ಇರಲ್ಲ. ಯಾವುದಕ್ಕೂ ಇರಲಿ ಅಂತ ಪೊಲೀಸರು ಬಂದು ಅಮಿತ್ನ ತಾಯಿಗೆ ವಿಚಾರಣೆ ಮಾಡಿದಾಗ ಅಮಿತ್ನ ತಾಯಿ ಹೇಳ್ತಾರೆ, ಏಪ್ರಿಲ್ 13ಕ್ಕೆ ಅಮಿತ್ ತೀರ್ಕೊಂಡಿರ್ತಾನೆ. ಏಪ್ರಿಲ್ 12ಕ್ಕೆ
ಅಮಿತ್ನ ಹೆಂಡತಿ ಮತ್ತು ಅವನ ಮಕ್ಕಳು ಒಂದು ದೇವಸ್ಥಾನಕ್ಕೆ ಅಂತ ಹೋಗಿರ್ತಾರೆ. ಅವ್ರು ಈ ಥರ ಸುತ್ತಾಡಿಕೊಂಡು ರಾತ್ರಿ 7:30ಕ್ಕೆ ವಾಪಸ್ ಬರ್ತಾರೆ. ರಾತ್ರಿ 9:30ಕ್ಕೆ ಬೇಗ ಅಮಿತ್ ಮಲ್ಗೋದಕ್ಕೆ ಅಂತ ಹೊರಟೋಗ್ತಾನೆ. ಅರ್ಧ ರಾತ್ರಿಯಲ್ಲಿ ಅಮಿತ್ನ ತಾಯಿ ವಾಶ್ರೂಮ್ಗೆ ಅಂತ ಹೋದಾಗ ಅಮಿತ್ ಆವಾಗಲೇ ಮುಖದ ತುಂಬ ಬೆಡ್ಶೀಟ್ ಹೊತ್ಕೊಂಡಿರ್ತಾನೆ. ಏಪ್ರಿಲ್ ತಿಂಗಳು ತುಂಬ ದಗೆ ಇರುತ್ತೆ, ಆದರೂ ಕೂಡ ಅಮಿತ್ ಆ ಥರ ಬೆಡ್ಶೀಟ್ ಹೊತ್ಕೊಂಡಿರೋದನ್ನ ನೋಡಿ ಅಮಿತ್ನ ತಾಯಿಗೆ ಅನುಮಾನ ಬರುತ್ತೆ. ಆದರೂ ಕೂಡ ಮಾಮೂಲಿನಂತೆ ಮಲಗಿದ್ದಾನೆ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಮಿತ್ನ ತಾಯಿ ಹಾಗೆ ಹೋಗಿ ಮಲಗಿರ್ತಾರೆ. ಈಗ ಅಮಿತ್ನ ತಾಯಿ ಕೊಟ್ಟಂಥ ಹೇಳಿಕೆಯಿಂದ ಪೊಲೀಸರಿಗೆ ಯಾರ ಮೇಲೂ ಅನುಮಾನ ಇಲ್ಲ. ಇವರು ಈ ಥರ ಅಮಿತ್ನನ್ನು ನೋಡ್ಕೊಂಡು ಹೋಗಿರ್ಬೋದು. ಆವಾಗ ಯಾವುದೋ ಟೈಮಲ್ಲಿ ಹಾವು ಬಂದು ಆ ಬೆಡ್ಶೀಟ್ ಒಳಗೆ ನುಗ್ಗಿರ್ಬೋದು, ಅಮಿತ್ನನ್ನು ಕಚ್ಚಿರ್ಬೋದು. ಪೊಲೀಸರು ಇದೇ ಥರ ಅಂದ್ಕೊಂಡಿರ್ತಾರೆ. ಆದರೆ ಸ್ವಲ್ಪ ಹೊತ್ತಿನ ನಂತರ ಅಮಿತ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅಮಿತ್ನ ಸಾವು ಹಾವು ಕಚ್ಚೋದ್ರಿಂದ ಆಗಿಲ್ಲ, ಅಮಿತ್ನ ಡೆಡ್ ಬಾಡಿಲಿ ಎಲ್ಲೂ ವಿಷ ಪತ್ತೆ ಆಗಿಲ್ಲ, ಆದರೆ ಅಮಿತ್ನನ್ನು ಕತ್ತಿಸ್ಕಿ ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ ಅಂತ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಎಂಟ್ರಿ ಆಗಿರುತ್ತೆ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿ ಪೊಲೀಸರೇ ಸ್ವಲ್ಪ ಹೊತ್ತು ಶಾಕ್ ಆಗ್ಬಿಡ್ತಾರೆ. ಅರೆ ಇದು ಯಾವುದೋ ಹಾವು ಕಚ್ಚಿದಂಥ ಕೇಸ್ ಅಂತ ನಾವು ಸ್ವಲ್ಪ ಕೇರ್ಲೆಸ್ ಮಾಡಿದ್ರೆ ಈ ಕೇಸ್ ಎಲ್ಲಿಂದ ಎಲ್ಗೋ ಹೋಗ್ಬಿಡ್ತಾ ಇದೆ. ಈಗ ಸುಮ್ಮನಿರೋದು ಬೇಡ, ಇದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಪೊಲೀಸರು ಈಗ ವಿಚಾರಣೆ ಶುರು ಮಾಡ್ತಾರೆ. ಪೊಲೀಸರು ವಿಚಾರಣೆ ಮಾಡ್ತಾ ಮಾಡ್ತಾ ಅಮಿತ್ನ ಮನೆ ಅಕ್ಕಪಕ್ಕದಲ್ಲಿ ವಿಚಾರಣೆ ಮಾಡ್ತಾ ಇರ್ತಾರೆ. ಆಗ ಪೊಲೀಸರಿಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಈ ಇನ್ಫಾರ್ಮೇಷನ್ ಆಧಾರದಲ್ಲಿ ಪೊಲೀಸರು ಅಮಿತ್ ಹೆಂಡತಿ ರವಿತಾಳನ್ನ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ, ವಿಚಾರಣೆ ಮಾಡ್ತಾರೆ. ಈ ಥರ ವಿಚಾರಣೆ ಮಾಡುವಾಗ ರವಿತಾ ಮೊದಲು ನಾಟಕ ಮಾಡ್ತಾಳೆ. ಈ ಥರ ನನ್ನ ಗಂಡ ತೀರ್ಕೊಂಡಿದ್ದಾನೆ, ನನಗೆ ಚಿಕ್ಕ ಮಕ್ಕಳು, ಈಗ ನಮ್ಗೆ ಯಾರು ನೋಡ್ಕೋತಾರೆ, ನಮ್ಗೆ ಯಾರು ಗತಿ ಅಂತ. ಆದರೆ ಪೊಲೀಸರಿಗೆ ಇವಳು ಮಾಡ್ತಾ ಇರೋಂಥ ನಾಟಕ ಅರ್ಥ ಆಗ್ಬಿಡುತ್ತೆ. ಪೊಲೀಸರು ತಮ್ಮ ಭಾಷೆಯಲ್ಲಿ ತಮ್ಮ ಧಾಟಿಲಿ ವಿಚಾರಣೆ ಮಾಡಿದಾಗ ಈಗ ರವಿತಾ ಒಂದು ಕಥೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿಂದ 7 ತಿಂಗಳ ಹಿಂದೆ ಅಮಿತ್ ಮನೆಗಳಿಗೆ ಟೈಲ್ಸ್ ಹಾಕುವಂಥ ಕೆಲಸ ಮಾಡ್ತಾ ಇರ್ತಾನೆ. ಅವನೊಬ್ಬ ಮೇಸ್ತ್ರಿ ಆಗಿರ್ತಾನೆ. ಎಲ್ಲೋ ಒಂದು ಕಡೆ ಕೆಲಸ ಮಾಡುವಾಗ ಇದೇ ಥರ ಇನ್ನೊಬ್ಬ ಟೈಲ್ಸ್ಗಳನ್ನ ಹಾಕುವಂಥ ಮೇಸ್ತ್ರಿ ಇರ್ತಾನೆ, ಅಮರ್ದೀಪ್ ಅಂತ. ಅವನಿಗೆ ಪರಿಚಯ ಆಗುತ್ತೆ. ಇವರಿಬ್ಬರಲ್ಲಿ ಮೊದಲು ಪರಿಚಯ ಆಗುತ್ತೆ, ಆನಂತರ ಇವರಿಬ್ಬರಲ್ಲಿ ಫ್ರೆಂಡ್ಶಿಪ್ ಆಗುತ್ತೆ. ಇವರಿಬ್ಬರ ಫ್ರೆಂಡ್ಶಿಪ್ ಎಷ್ಟೊಂದು ಗಾಢವಾಗಿರುತ್ತೆ ಅಂದರೆ ಅಮಿತ್ ಅಮರ್ದೀಪನ್ನ 3 ಹೊತ್ತು ಕೂಡ ತನ್ನ ಮನೆಗೆ ಊಟಕ್ಕೆ ಅಂತ ಕರ್ಕೊಂಡು ಬರ್ತಾನೆ. ಎಷ್ಟೋ ಸಲ ಅಮಿತ್ ಕೆಲಸದ ಮೇಲೆ ಹೊರಗಡೆ ಹೋದಾಗ ಅಮರ್ದೀಪ್ ಬಂದು ಅಮಿತ್ನ ಮನೇಲಿ ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ಅಮಿತ್ ಮನೇಲಿ ಇಲ್ದೇ ಇರುವಾಗ ಬರ್ತಾ ಹೋಗ್ತಾ ಅಮರ್ದೀಪ್ ಮತ್ತು ಅಮಿತ್ ಹೆಂಡತಿ ರವಿತಾ ಇವರಿಬ್ಬರಲ್ಲಿ ಅನೈತಿಕ ಸಂಬಂಧ ಶುರು ಆಗ್ಬಿಡುತ್ತೆ. ಇವರಿಬ್ಬರು ಅಮಿತ್ ಮನೇಲಿ ಇಲ್ದೇ ಇರುವಾಗ ಅದೇ ಮನೆಯಲ್ಲಿ ಸೆಕ್ಸುವಲ್ ಆ್ಯಕ್ಟಿವಿಟಿಗಳನ್ನ ಮಾಡ್ತಾ ಇರ್ತಾರೆ. ಅಮಿತ್ ತಂದೆಗೆ ಲಕ್ವ ಹೊಡೆದಿರುತ್ತೆ. ಅಮಿತ್ ತಾಯಿಗೆ ಕಣ್ಣು ಸರಿಯಾಗಿ ಕಾಣಲ್ಲ, ಕಿವಿನೂ ಸರಿಯಾಗಿ ಕೇಳಲ್ಲ. ಇದರಿಂದಾಗಿ ಇವರಿಬ್ಬರಿಗೆ ಕೇಳೋರು ಯಾರು ಇರಲ್ಲ. ಅದೇ ಅಮಿತ್ ಮುಂದೆ ಇದ್ದಾಗ ಇವರಿಬ್ಬರು ಅಣ್ಣ ತಂಗಿ ಥರ ನಾಟಕ ಆಡ್ತಾ ಇರ್ತಾರೆ. ಇದರಿಂದಾಗಿ ಅಮಿತ್ಗೆ ತನ್ನ ಹಿಂದೆ ನಡೀತಾ ಇರುವಂಥ ಚಕಮಕಿ ಬಗ್ಗೆ ಏನು ಗೊತ್ತಿರಲ್ಲ. ಈ ಥರದ ವಿಷಯಗಳನ್ನ ನೀವು ಎಷ್ಟೇ ಮುಚ್ಚಿಟ್ಟು ಎಷ್ಟೇ ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ರೂ ಕೂಡ ಪ್ರತಿಯೊಂದು ಬೀದಿಲೂ ಕೂಡ CCTV ಕ್ಯಾಮ್ರಾಗಳಿರುತ್ತೆ. ಅಂದರೆ ಅಕ್ಕಪಕ್ಕದ ಮನೆಯವರು ಇರ್ತಾರೆ, ಅವರು ಇದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದೇ ಥರ ಇಲ್ಲೂ ಕೂಡ ರವಿತಾ ಮತ್ತು ಅಮರ್ದೀಪ್ನ ಅಫೇರ್ ಬಗ್ಗೆ ಜನ ಮಾತಾಡ್ಕೊಳ್ತಾ ಇರ್ತಾರೆ. ಈ ಮಾತು ಬರ್ತಾ ಬರ್ತಾ ಇಡೀ ಊರಲ್ಲೆಲ್ಲ ಹರಡ್ಬಿಟ್ಟಿರುತ್ತೆ. ಸ್ವಲ್ಪ ದಿನದ ನಂತರ ಈ ಮಾತು ಅಮಿತ್ನ ಕಿವಿಗೂ ಬೀಳುತ್ತೆ. ಆದರೆ ಅಮಿತ್ ಈ ಮಾತನ್ನು ನಂಬಲ್ಲ. ಯಾಕೆಂದರೆ ಅವನಿಗೆ ತನ್ನ ಫ್ರೆಂಡ್ ಮೇಲೆ ಅಷ್ಟೊಂದು ನಂಬಿಕೆ ಇರುತ್ತೆ. ಒಂದ್ಸಲ ಮಾತಲ್ಲಿ ಅಮಿತ್ ಅಮರ್ದೀಪ್ನ ಫೋನ್ ಚೆಕ್ ಮಾಡುವಾಗ ನೋಡ್ತಾನೆ, ಅಲ್ಲಿ ರವಿತಾ ಏನು ವಿಚಿತ್ರವಾಗಿ ಕೆಟ್ಟದಾಗೆಲ್ಲ ಮೆಸೇಜ್ಗಳು ಮಾಡಿರ್ತಾಳೆ. ಈ ಮೆಸೇಜ್ಗಳನ್ನ ನೋಡಿದಾಗ ಅಮಿತ್ಗೆ ಸ್ವಲ್ಪ ಅನುಮಾನ ಬರುತ್ತೆ. ಒಂದ್ಸಲ ಯಾವುದಕ್ಕೂ ಇರಲಿ ಅಂತ ಒಂದಿನ ಬೆಳಿಗ್ಗೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಮಿತ್ ಮನೆಯಿಂದ ಹೊರಡ್ತಾನೆ. ಹೀಗೆ ಅಮಿತ್ ಮನೆಯಿಂದ ಹೊರಟ ಸ್ವಲ್ಪ ಹೊತ್ತಿನ ನಂತರ ಅಮರ್ದೀಪ್ ಆ ಮನೆ ಒಳಗಡೆ ಎಂಟ್ರಿ ಆಗ್ತಾನೆ. ಈಗ ಅಮಿತ್ ಕೆಲ್ಸಕ್ಕೆ ಅಂತ ಹೋಗಿದ್ದಾನೆ. ಅವನು ಮಾಮೂಲಿನಂತೆ ಈಗ ಸಂಜೆ ಬರಬೇಕಿತ್ತು. ಆದರೆ ಟೈಮಲ್ಲಿ ಅಮಿತ್ ಮನೆ ಒಳಗಡೆ ನುಗ್ಬಿಡ್ತಾನೆ. ಈ ಥರ ನುಗ್ಗಿದಾಗ ಅಲ್ಲಿ 2020 ಮ್ಯಾಚ್ ನಡೀತಾ ಇರುತ್ತೆ. ಅಲ್ಲಿ ನಡೀತಾ ಇರುವಂಥ ಲೈವ್ ಮ್ಯಾಚನ್ನು ನೋಡಿ ಅಮಿತ್ ನಿಜಕ್ಕೂ ಶಾಕ್ ಆಗಿಬಿಡ್ತಾನೆ. ಅವರಿಬ್ಬರನ್ನ ಮನೇಲಿ ಅಲ್ಲೇ ಅಟ್ಟಾಡಿಸ್ಬಿಡ್ತಾನೆ. ಹಾಗೋ ಹೀಗೋ ಮಾಡಿ ಅಮರ್ದೀಪ್ ಅಲ್ಲಿಂದ ಓಡೋಗ್ತಾನೆ. ಆದರೆ ರವಿತಾ ಸಿಕ್ಕಾಕೊಂಡ್ಬಿಡ್ತಾಳೆ. ಅಮಿತ್ ರವಿತಾಗೆ ಹೊಡಿತಾ ಹಣ್ಗಾಯಿ ನೀರ್ಗಾಯಿ ಮಾಡಕ್ಕೆ ಬಿಡ್ತಾನೆ. ಆನಂತರ ಅಮರ್ದೀಪ್ಗಾಗಿ ಹುಡುಕ್ತಾ ಹೋಗ್ತಾನೆ. ಕೊನೆಗೆ ಅಮರ್ದೀಪ್ ಕೂಡ ಅಮಿತ್ ಕೈಗೆ ಸಿಕ್ಬಿಡ್ತಾನೆ. ಅಮಿತ್ ಅಮರ್ದೀಪ್ಗೆ ಯಾವ ಮಟ್ಟಕ್ಕೆ ಹೊಡಿತಾನೆ ಅಂದರೆ ಅಮರ್ದೀಪ್ನ ಮುಖ ಇಷ್ಟು ದಪ್ಪ ಊದ್ಕೊಂಡಿರುತ್ತೆ, ಇನ್ನೇನೋ ಅವನು ಸತ್ತೋಗ್ತಾನೆ ಆ ಮಟ್ಟಕ್ಕೆ ತಂದು ಬಿಟ್ಟಿರ್ತಾನೆ. ಅಮಿತ್ ಮತ್ತೆ ಮನೆಗೆ ವಾಪಸ್ ಬರ್ತಾನೆ. ರವಿತಾಗೆ ಒಂದು ಕಂಡೀಷನ್ ಹಾಕಿರ್ತಾನೆ, ಇನ್ನೊಂದ್ಸಲ ಅಮರ್ದೀಪ್ ಈ ಮನೆಗೆ ಹೋದ್ರೆ ನಿನ್ಗೆ ಸಾಯಿಸೋಗ್ಬಿಡ್ತೀನಿ, ಹುಷಾರಾಗಿರು ಅಂತ ಹೇಳಿರ್ತಾನೆ. ಇದಾಗಿ ಸ್ವಲ್ಪ ದಿನ ರವಿತಾ ಸರಿಯಾಗಿ ಇರ್ತಾಳೆ. ಸ್ವಲ್ಪ ದಿನ ಅಂದರೆ ಬರೀ 1 ವಾರ ಅಷ್ಟೇ. ಆದರೆ ಈ 1 ವಾರದಲ್ಲಿ ಅಮಿತ್ ರವಿತಾಗೆ ತುಂಬ ಟೈಟ್ ಮಾಡ್ಬಿಟ್ಟಿರ್ತಾನೆ. ಅಮಿತ್ ಆವಾಗ ಬಂದು ರವಿತಾಳ ಫೋನ್ ಚೆಕ್ ಮಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಇವನು ಬೆಳಿಗ್ಗೆ ಕೆಲಸಕ್ಕೆ ಅಂತ ಮನೆಯಿಂದ ಹೊರಟ್ರೆ ಇವನು ಸಂಜೆ ಬರಬೇಕಾಗಿದ್ದವನು ಆವಾಗ ಕೆಲಸದಿಂದ ಬಂದು ಮನೇಲಿ ಯಾರಾದರೂ ಬಂದಿದ್ದಾರ ಅಂತ ಚೆಕ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಈ ಥರ 1 ವಾರ ಕಳೆದಿರುತ್ತೆ. ಇದೇ ಇನ್ನೊಂದು ಕಡೆ ರವಿತಾಗೆ ಅಮರ್ದೀಪ್ನ ಜೊತೆ ಮಾತಾಡದೆ ಇರೋದಕ್ಕಾಗ್ತಾ ಇರಲ್ಲ. ಅದಕ್ಕಾಗಿ ಅವಳು ಇನ್ನೊಂದು ಐಡಿಯಾ ಮಾಡಿರ್ತಾಳೆ. ಅಮಿತ್ನ ತಾಯಿ ಹತ್ರ ಒಂದು ಫೋನ್ ಇರುತ್ತೆ, ಒಂದು ಕೀಪ್ಯಾಡ್ ಫೋನ್ ಇರುತ್ತೆ. ಅದನ್ನು ಕದ್ದು ಮುಚ್ಚು ಫೋನ್ ಎತ್ಕೊಂಡು ಅದರಿಂದ ಅಮರ್ದೀಪ್ಗೆ ಫೋನ್ ಮಾಡ್ತಾ ಇರ್ತಾಳೆ.
ಈಗ ರವಿತಾಗೆ ಅಮರ್ದೀಪನ ಬಿಟ್ಟಿರೋದಕ್ಕಾಗ್ತಾ ಇಲ್ಲ. ಅದಕ್ಕಾಗಿ ರವಿತಾ ಆಗಲೇ ಅಮರ್ದೀಪ್ಗೆ ಹೇಳಿರ್ತಾಳೆ ನಾವಿಬ್ಬರು ಮನೆ ಬಿಟ್ಟು ಓಡೋಗೋಣ ಅಂತ. ಆದರೆ ಅಮರ್ದೀಪ್ಗೆ ರವಿತಾ ಮನೆಯ ಸುತ್ತಮುತ್ತ ಓಡಾಡೋದಕ್ಕೂ ಧೈರ್ಯ ಸಾಕಾಗ್ತಾ ಇರಲ್ಲ. ಯಾಕೆಂದರೆ ಅಮಿತ್ ಅಮರ್ದೀಪ್ಗೆ ಆ ಥರ ಹೊಡೆದಿರ್ತಾನೆ. ಸರಿ, ಇದೇ ಥರ ಈಗ ಒಂದು ವಾರ ಕಳೆದಿರುತ್ತೆ. ರವಿತಾಗೆ ಅಮರ್ದೀಪನ್ನ ನೋಡದೆ ಇರೋದಕ್ಕಾಗ್ತಾ ಇಲ್ಲ. ಅವಳಿಗೆ ಮನೇಲಿ ಉಸಿರುಗಟ್ಟಂಗೆ ಆಗ್ತಾ ಇರುತ್ತೆ. ಅದಕ್ಕಾಗಿ ರವಿತಾ ಅಮರ್ದೀಪ್ಗೆ ಹೇಳಿರ್ತಾಳೆ ಏನಾದರೂ ಒಂದು ಪ್ಲಾನ್ ಮಾಡು, ಅಮಿತ್ನನ್ನ ಮುಗಿಸೇ ಬಿಡೋಣ ಅಂತ. ಆಗ ರವಿತಾ ಖುದ್ದು ತಾನೇ ಒಂದು ಪ್ಲಾನ್ ರೆಡಿ ಮಾಡ್ತಾಳೆ. ಈ ಥರ ಒಂದು ಹಾವು ತಂದು ಅಮಿತ್ನ ಬೆಡ್ಶೀಟಲ್ಲಿ ಬಿಟ್ಬಿಡೋದು. ಆನಂತರ ಹಾವು ಅಮಿತ್ಗೆ ಕಚ್ಬಿಡುತ್ತೆ. ಅಮಿತ್ ಸತ್ತೋಗ್ತಾನೆ, ಯಾರಿಗೂ ನಮ್ಮ ಮೇಲೆ ಅನುಮಾನ ಬರಲ್ಲ ಅಂತ. ರವಿತಾಗೆ ಈ ಪ್ಲಾನ್ ಏನೋ ಇಷ್ಟ ಆಗಿರುತ್ತೆ. ಆದರೆ ಈ ಪ್ಲಾನ್ನಲ್ಲಿ ಒಂದು ಲೂಪ್ ಹೋಲ್ ಇರುತ್ತೆ, ಅದು ರವಿತಾಗೆ ಅರ್ಥ ಆಗಿರುತ್ತೆ. ಈಗ ಇವರು ಯೋಚನೆ ಮಾಡಿದಂತೆ ಒಂದು ವಿಷ ಇರುವಂಥ ಹಾವನ್ನು ಇವ್ರು ತರ್ತಾರೆ. ಹಾಗೋ ಹೀಗೋ ಮಾಡಿ ಅಮಿತ್ನ ಬೆಡ್ಶೀಟಲ್ಲಿ ಆ ಹಾವು ಬಿಡ್ತಾರೆ. ಆ ಹಾವು ಅಮಿತ್ಗೆ ಕಚ್ಬಿಟ್ರೇನೋ ಸರಿ. ಒಂದು ಪಕ್ಷ ಆ ಹಾವು ಅಮಿತ್ಗೆ ಕಚ್ದೇನೆ ಬೆಡ್ಶೀಟಿಂದ ಹೊರಗಡೆ ಬಂದು ಅಲ್ಲಿ ಮಕ್ಕಳು ಮಗ್ದಿರ್ತಾರೆ, ಅವ್ರಿಗೇನಾದ್ರು ಕಚ್ಬಿಟ್ರೆ ಸರಿ. ಒಂದು ಪಕ್ಷ ಮಕ್ಕಳಿಗೆ ಆ ಹಾವು ಕಚ್ಚಲಿಲ್ಲ, ಆ ಹಾವು ಮನೇಲೆಲ್ಲಾದರೂ ಔಸ್ಕೊಂಡಿದ್ದು ಅನಂತರ ನನಗೆ ಕಚ್ಬಿಟ್ರೆ, ಅಂದರೆ ರವಿತಾಗೆ ಕಚ್ಬಿಟ್ರೆ. ಇದೆಲ್ಲ ಲೂಪ್ ಹೋಲ್ಗಳನ್ನ ರವಿತಾ ಮೊದಲೇ ಅಂದಾಜು ಮಾಡಿರ್ತಾಳೆ. ಆಮೇಲೆ ಇನ್ನೊಂದು ಯೋಚನೆ ಮಾಡ್ತಾಳೆ, ಇಷ್ಟು ದಿನ ಇಲ್ಲದೆ ಇರುವಂಥ ಹಾವು ಇವಾಗ ಎಲ್ಲಿಂದ ಬಂತು ಅಂತ ಅಮಿತ್ಗೆ ಆವಾಗ ನನ್ನ ಮೇಲೆ ಅನುಮಾನ ಬರುತ್ತೆ, ಕೆಲಸ ಇನ್ನೂ ಕೆಟ್ಟೋಗುತ್ತೆ ಅಂತ ರವಿತಾ ಇರೋ ಪ್ಲಾನಲ್ಲೇ ಸ್ವಲ್ಪ ಚೇಂಜಸ್ಗಳನ್ನ ಮಾಡ್ತಾಳೆ. ಹೀಗೆ ಈಗ ಬರ್ತಾ ಬರ್ತಾ ಇಲ್ಲಿವರೆಗೆ ಏಪ್ರಿಲ್ 12 ಬಂದಿರುತ್ತೆ. ಅವತ್ತು ಅಮಿತ್ಗೆ ರಜಾ ಇರುತ್ತೆ. ಅಮಿತ್ ರವಿತಾಗೆ ನೋಡ್ತಾ ನೋಡ್ತಾ ಏನು ಅಂದ್ಕೊಂಡಿರ್ತಾನೆ, ರವಿತಾ ಈಗ ಅಮರ್ದೀಪ್ಗೆ ಮರ್ತ್ಬಿಟ್ಟಿದ್ದಾಳೆ, ಈಗ ಎಲ್ಲ ಸರಿಯಾಗಿದೆ ಅಂತ ಅಂದ್ಕೊಂಡಿರ್ತಾನೆ. ಅಮಿತ್ ರವಿತಾಗೆ ಸರ್ಪ್ರೈಸ್ ಕೊಡೋ ಥರ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಅಂತ ಹೊರಡ್ತಾನೆ. ಅವತ್ತು ಅಮಿತ್ ತುಂಬ ಖುಷಿಯಾಗಿರ್ತಾನೆ. ಆದರೆ ಅಮಿತ್ಗೆ ಗೊತ್ತಿಲ್ಲ ಅವನ ಬೆನ್ನ ಹಿಂದೆ ಅವನಿಗೆ ಹಾವು ಬಿಡುವಂಥ ಒಂದು ಪ್ಲಾನ್ ರೆಡಿ ಆಗ್ತಾ ಇದೆ ಅಂತ. ಹೀಗೆ ಅವತ್ತು ಇವರು ದೇವಸ್ಥಾನದಲ್ಲಿ ಸುತ್ತಾಡುವಾಗ ರವಿತಾ ತನ್ನ ಗಂಡ ಮತ್ತು ಮಕ್ಕಳನ್ನ ಒಂದು ಕಡೆ ಕುಂಡಿಸ್ಬಿಟ್ಟು 1 ನಿಮಿಷ ಬಂದೆ ಅಂತ ಸ್ವಲ್ಪ ದೂರ ಹೋಗ್ತಾಳೆ. ಅಲ್ಲಿಂದ ಅಮರ್ದೀಪ್ಗೆ ಫೋನ್ ಮಾಡ್ತಾಳೆ, ಇವತ್ತು ಸಂಜೆ ಒಂದು ಹಾವು ರೆಡಿ ಮಾಡ್ಕೊ, ನಾನು ಫೋನ್ ಮಾಡ್ತೀನಿ, ಆವಾಗ ಆ ಹಾವು ತಗೊಂಡು ನಮ್ಮ ಮನೆ ಹತ್ರ ಬಾ ಅಂತ ಹೇಳ್ತಾಳೆ. ಇದಾದ ನಂತರ ಇವರು ದೇವಸ್ಥಾನ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬರೋ ಹೊತ್ತಿಗೆ ಸಂಜೆ ಆಗ್ತಾ ಬಂದಿರುತ್ತೆ. ಇನ್ನೂ ಊಟದ ಟೈಮ್ ಆಗಿರಲ್ಲ. ಆದರೆ ರವಿತಾ ಹೋಟೆಲಲ್ಲಿ ಊಟ ಮಾಡೋಣ ಅಂತ ಹಠ ಮಾಡ್ತಾಳೆ. ಯಾಕೆಂದರೆ ಇಲ್ಲಿ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋದರೆ ಮನೆಯಲ್ಲಿ ಎಲ್ಲರೂ ಬೇಗ ಬೇಗ ಮಲಗ್ತಾರೆ ಅಂತ. ಅದರಂತೆ ಇವರು ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ಮನೆಗೆ ವಾಪಸ್ ಬರ್ತಾರೆ. ಮಕ್ಕಳು ಬೇಗ ಮಲಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅಮಿತ್ ಕೂಡ ಮಲಗೋದಕ್ಕೆ ಅಂತ ಹೋಗ್ತಾನೆ. ನಾನು ಮೊದಲೇ ಹೇಳಿದಂತೆ ಏಪ್ರಿಲ್ ತಿಂಗಳಾಗಿರುತ್ತೆ, ದಗೆ ಇರುತ್ತೆ. ಅದಕ್ಕಾಗಿ ಅವನು ಹೊರಗಡೆ ಬಂದು ಒಂದು ದಿವಾನ್ ಕಟ್ಟಿರುತ್ತೆ, ಅದ್ರ ಮೇಲೆ ಮಲಗಿರ್ತಾನೆ. ಆದರೆ ರವಿತಾ ಮಾತ್ರ ಮಲಗಲ್ಲ. ರಾತ್ರಿ 12 ಗಂಟೆ ಆಗೋವರೆಗೆ ಕಾಯ್ತಾಳೆ. ಎಲ್ಲರೂ ಮಲಗಿದ್ದಾರೆ ಅಂತ ಕನ್ಫರ್ಮ್ ಮಾಡಿಕೊಂಡು ಸರಿಯಾಗಿ 12 ಗಂಟೆಗೆ ಅಮರ್ದೀಪ್ಗೆ ಫೋನ್ ಮಾಡ್ತಾಳೆ. ಅಮರ್ದೀಪ್ ಹಾಗೋ ಹೀಗೋ ಧೈರ್ಯ ಮಾಡಿ ರವಿತಾ ಮನೆ ಹತ್ರ ಬರ್ತಾನೆ. ಅವನು ಬರುವಾಗ ಒಂದು ಚೀಲದಲ್ಲಿ ಒಂದು ಹಾವು ತಂದಿರ್ತಾನೆ. ಆ ಹಾವು ಎಲ್ಲಿಂದ ತಂದ ಅಂತ ನಾನು ಮುಂದೆ ಹೇಳ್ತೀನಿ. ಅವತ್ತು ಅಮರ್ದೀಪ್ ರವಿತಾ ಮನೆಗೆ ಬಂದಾಗ ಅಮಿತ್ ಎಲ್ಲಿ ಮಲಗಿದ್ದಾನೆ ಅಂತ ಅಮರ್ದೀಪ್ಗೆ ಗೊತ್ತಿರಲ್ಲ. ರವಿತಾ ಅಮರ್ದೀಪನ್ನ ಅಮಿತ್ ಮಲಗಿದ್ದಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಅವನು ದಿವಾನ್ ಕಾಟ್ ಮೇಲೆ ಮಲಗಿರ್ತಾನೆ. ರವಿತಾ ಅಮಿತ್ನ ಎದೆ ಮೇಲೆ ಹತ್ತು ಕೂತ್ಕೋತಾಳೆ. ಅದೇ ಟೈಮಲ್ಲಿ ಅಮರ್ದೀಪ್ ಬಂದು ಅಮಿತ್ನ 2 ಕೈಗಳನ್ನ ಬಿಗಿಯಾಗಿ ಹಿಡ್ಕೋತಾನೆ. ರವಿತಾ ತನ್ನ 2 ಕೈಗಳಿಂದ ಅಮಿತ್ನ ಕತ್ತನ್ನು ಬಿಗಿಯಾಗಿ ಹಿಸುಕ್ತಾ ಇರ್ತಾಳೆ. ಅಮಿತ್ ಇವರಿಬ್ಬರ ಕೈಯಿಂದ ಬಿಡಿಸ್ಕೊಳ್ಳೋದಕ್ಕೆ ತುಂಬ ಒದ್ದಾಡ್ತಾನೆ, ತುಂಬ ಫೈಟ್ ಮಾಡ್ತಾನೆ. ಆದರೆ ಇವರಿಬ್ಬರು ತುಂಬ ಬಿಗಿಯಾಗಿ ಹಿಡಿದಿರ್ತಾರೆ. ಅಮಿತ್ನ ಕೈಯಿಂದ ಬಿಡಿಸ್ಕೊಳ್ಳೋದಕ್ಕಾಗಲ್ಲ. ಸ್ವಲ್ಪ ಹೊತ್ತು ಒದ್ದಾಡ್ತಾನೆ, ಸ್ವಲ್ಪ ಫೈಟ್ ಮಾಡ್ತಾನೆ. ಆನಂತರ ಅಮಿತ್ ಸತ್ತೋಗ್ತಾನೆ. ಹೀಗೆ ಅಮಿತ್ ಸದ ನಂತರ ಅಮರ್ದೀಪ್ ಒಂದು ಚೀಲದಲ್ಲಿ ಹಾವು ತಂದಿರ್ತಾನೆ. ಆ ಹಾವನ್ನ ಬೆಡ್ಶೀಟಲ್ಲಿ ಬಿಟ್ಬಿಟ್ಟು ಇವರಿಬ್ಬರು ಅಲ್ಲಿಂದ ಹೊರಟ್ಬಿಡ್ತಾರೆ. ರವಿತಾ ಬಂದು ಮಾಮೂಲಂತೆ ಮಲಗಿರ್ತಾಳೆ. ಬೆಳಿಗ್ಗೆ ಆ ಹುಡುಗ ಟೀ ಕೊಡೋದಕ್ಕೆ ಬರ್ತಾನೆ. ಆನಂತರ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಮ ಮುಂದೆ ಇಷ್ಟೆಲ್ಲ ಬಿಡಿಸಿ ಹೇಳಿದ್ದೀನಿ. ಇದಾದ ನಂತರ ಅಮರ್ದೀಪ್ ಮತ್ತು ರವಿತಾ ಪೊಲೀಸರ ಮುಂದೆ ತಾವು ಅಮಿತ್ನ ಕೊಲೆ ಮಾಡಿದ್ದನ್ನು ಒಪ್ಕೋತಾರೆ. ಈಗ ಹಾವು ಎಲ್ಲಿಂದ ಬತ್ತು ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಇರ್ಬೋದು. ಅದೊಂದು ಸಣ್ಣ ಕತೆ ಇದೆ, ಅದನ್ನು ಸ್ವಲ್ಪ ಕೇಳ್ಕೊಬಿಡಿ. ರವಿತಾ ಅಮರ್ದೀಪ್ಗೆ ಹಾವು ತರೋದಕ್ಕೆ ಅಂತ ಹೇಳಿರ್ತಾಳೆ. ಅಮರ್ದೀಪ್ ಅಲ್ಲಿ ಹುಡುಕ್ತಾ ಹುಡುಕ್ತಾ ಮಹಮ್ಮದ್ಪುರ್ ಅಂತ ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿಲಿ ಹಾವಾಡಿಗರು ಜಾಸ್ತಿ ಇರ್ತಾರೆ. ಆ ಹಳ್ಳಿಗೆ ಹೋಗ್ತಾನೆ. ಆ ಹಳ್ಳಿಲಿ ಪ್ರೀತಮ್ನಾಥ್ ಅಂತ ಒಬ್ಬ ಹಾವಾಡಿಗ ಇರ್ತಾನೆ. ಅವ್ನಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ತಾನೆ. ಆದರೆ ಪ್ರೀತಮ್ನಾಥ್ ಹತ್ರ ಒಂದು ಹಾವು ಇರುತ್ತೆ. ಆ ಹಾವನ್ನ ಕೃಷ್ಣ ಅಂತ ಒಬ್ಬ ಹುಡುಗ ಇರ್ತಾನೆ. ಅವನು ಅದನ್ನು ಕದ್ಬಿಟ್ಟಿರ್ತಾನೆ. ಅಮರ್ದೀಪ್ ಅಲ್ಲಿಂದ ಆ ಕೃಷ್ಣ ಅನ್ನುವಂಥ ಹುಡುಗನನ್ನು ಹುಡುಕ್ತಾನೆ. ಅವನ ಹತ್ರ ಹೋಗಿ ಅವ್ನು ಕದ್ದಿರುವಂಥ ಹಾವನ್ನ 1,000 ರೂಪಾಯಿ ಕೊಟ್ಬಿಟ್ಟು ತಗೊಂಡು ಬರ್ತಾನೆ. ಈ ಹಾವು ತಂದು ಬೆಡ್ಶೀಟಲ್ಲಿ ಬಿಟ್ಟಾಗ ಜನ ಇದನ್ನು ಬೆಳಿಗ್ಗೆ ನೋಡಿದಾಗ ಎಷ್ಟೋ ಜನ ಈ ಹಾವನ್ನ ವಿಷಕನ್ನಿ ಅಂದ್ಕೊಂಡಿರ್ತಾರೆ. ಇನ್ನೆಷ್ಟೋ ಜನ ಈ ಹಾವು ಇಡೀ ರಾತ್ರಿ ಅಮಿತ್ಗೆ 10 ಸಲ ಕಚ್ಚಿದೆ ಅಂತ ಮಾತಾಡ್ಕೋತಾರೆ. ಆದರೆ ಇಲ್ಲಿ ನೋಡಬೇಕಾದಂಥ ಒರಿಜಿನಲ್ ಪಾಯಿಂಟ್ ಏನಂದರೆ ಈ ಹಾವು ವಿಷದ ಹಾವಲ್ಲ. ಈ ಹಾವು ರ್ಯಾಟ್ ಸ್ನೇಕ್ ಆಗಿರುತ್ತೆ. ರ್ಯಾಟ್ ಸ್ನೇಕ್ ಅಂದರೆ ಇದಕ್ಕೆ ಹಿಂದಿಲಿ ಘೋಡಾ ಚಾಪ್ ಅಂತಾರೆ, ಕನ್ನಡದಲ್ಲಿ ಇದು ಕೆರೆ ಹಾವು ಆಗಿರ್ಬೋದು. ನಿಮಗೆ ಗೊತ್ತಿರುವಂತೆ ಕೆರೆ ಹಾವು ವಿಷದ ಹಾವಲ್ಲ. ಅದೇ ಥರ ಅವತ್ತು ಘಟನಾ ಸ್ಥಳದಲ್ಲಿ ನಿಂತು ನೋಡ್ತಾ ಇದ್ದಂಥ ಜನರಿಗೆ ಯಾರಿಗೂ ಕೂಡ ಐಡಿಯಾ ಇಲ್ಲ ಈ ಹಾವು ವಿಷದ ಹಾವಲ್ಲ ಅಂತ. ಅದ್ರ ಬದಲು ನಾನಾ ಥರ ಕಾಮೆಂಟ್ ಮಾಡ್ತಾರೆ, ನಾನಾ ಥರ ಮಾತಾಡ್ತಾರೆ. ಇಷ್ಟೆಲ್ಲ ಆದ ನಂತರ ಪೊಲೀಸರು
ಅಮರ್ದೀಪ್ ಮತ್ತು ರವಿತಾಳನ್ನು ಅರೆಸ್ಟ್ ಮಾಡಿಬಿಟ್ಟು ವಿಚಾರಣೆ ಮಾಡುವಾಗ ಪೊಲೀಸರು ರವಿತಾಗೆ ಹೇಳಿದ್ರಂತೆ ನೀನು ಅಮಿತ್ನ ಕೊಲೆ ಮಾಡಬಾರ್ದಾಗಿತ್ತು ಅಂತ. ಆಗ ರವಿತಾ ಹೇಳ್ತಾಳೆ ಇದರಲ್ಲಿ ನಂದೇನು ತಪ್ಪಿಲ್ಲ, ಇಷ್ಟೆಲ್ಲ ಆಗೋದಕ್ಕೆ ಅಮಿತೇ ಕಾರಣ ಅಂತ ಹೇಳ್ತಾಳೆ. ಅದು ಹೇಗೆ ಅಂತ ಹೇಳಿದ್ರೆ ನಾನೇನು ಪ್ರಪಂಚದಲ್ಲಿ ಯಾರೂ ಮಾಡಬಾರ್ದಂಥ ತಪ್ಪು ಮಾಡಿಲ್ಲ. ಅಮಿತ್ಗೆ ಗೊತ್ತಾಯ್ತಲ್ಲ ಅವನು ಸುಮ್ಮನಿರ್ಬೇಕಾಗಿತ್ತು, ನಮ್ಮಿಬ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಯ್ತು ಅಂತ ಹೇಳ್ತಾಳಂತೆ. ಆಮೇಲೆ ಇನ್ನೊಂದು, ರವಿತಾ ಇಷ್ಟೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿದ್ಲಲ್ಲ, ಅವಳು ಇನ್ನೊಂದು ಸ್ವಲ್ಪ ಮುಂದೆ ಯೋಚನೆ ಮಾಡಬೇಕಾಯಿತು. ಇವಳು ಹಾವೇನೋ ತಂದು ಬಿಟ್ಬಿಡ್ತಾಳೆ, ಬಾಡಿಗೆ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಇಲ್ಲಿ ಕತ್ತಿಸ್ಕಿ ಸಾಯಿಸಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ರವಿತಾ ಇದು ಯೋಚನೆ ಮಾಡಬೇಕಾಯ್ತು. ಆಮೇಲೆ ರವಿತಾ ಇನ್ನೊಂದು ಯೋಚನೆ ಮಾಡಬೇಕಾಯ್ತು, ಒಂದು ಪಕ್ಷ ನಾನು ಈ ಥರ ಸಿಯಾಕೊಂಡು ಜೈಲ್ಗೆ ಹೊಂಟೋದ್ರೆ ನನ್ನ ಇರುವಂಥ 3 ಮಕ್ಕಳನ್ನ ಯಾರು ನೋಡ್ಕೋತಾರೆ. ಸರಿ, ರವಿತಾ ಹಾಗೋ ಹೀಗೋ ಕೊಲೆ ಮಾಡಿ ಜೈಲ್ಗೆ ಹೊಂಟೋಗ್ತಾಳೆ. ಅಲ್ಲಿ ಅಮಿತ್ ಸತ್ತೋಗ್ತಾನೆ. ಅಮಿತ್ನ ತಂದೆ ತಾಯಿನ ಯಾರು ನೋಡ್ಕೋತಾರೆ? ರವಿತಾ ಇದನ್ನೆಲ್ಲ ಯೋಚನೆ ಮಾಡಬೇಕಾಯ್ತು. ಆದರೆ ಇದೆಲ್ಲ ರವಿತಾ ಯೋಚನೆ ಮಾಡಲೇ ಇಲ್ಲ. ಏನೋ ಒಂದು ಮಾಡೋದಕ್ಕೆ ಏನೋ ಒಂದಾಗಿದೆ. ಈಗ ರವಿತಾ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಆ ಥರದ ಪರಿಸ್ಥಿತಿ. ಈಗ ಇದ್ರ ನಡುವೆ ಇನ್ನೊಂದು ಇಲ್ಲಿ ವಿಚಿತ್ರ ಘಟನೆ ನಡೆದಿದೆ. ಪ್ರೀತಮ್ನಾಥ್ ಅಂದರೆ ಆ ಹಾವಾಡ್ಗ ಇದ್ನಲ್ಲ, ಅವನೊಂದು ಮಾತು ಹೇಳ್ತಾನೆ ಪೊಲೀಸರು ಮುಂದೆ. ಆ ಹಾವಿತ್ತಲ್ಲ, ಅದು ಚಿಕ್ಕ ಮರಿ ಇದ್ದಾಗ ಈ ಪ್ರೀತಮ್ನಾಥ್ಗೆ ಸಿಕ್ಕಿತ್ತಂತೆ. ಆವಾಗಿಂದ ಅವನು ಮಗು ಥರ ಸಾಕಿ ಇಷ್ಟು ದೊಡ್ಡದು ಮಾಡಿದ್ದಂತೆ. ಕೃಷ್ಣನ್ ಅಂತ ಅವ್ನು ಬಂದು ಆ ಹಾವನ್ನು ಕತ್ಕೊಂಡೋಗಿ, ಆ ಹಾವು ಇವಾಗ ಮಿಸ್ ಆಗಿದೆ, ಹಾವು ಎಲ್ಲಾದರೂ ಸಿಕ್ಕಿದ್ರೆ ನನಗೆ ಹುಡುಕಿ ಕೊಡಿ ಅಂತ ಪೊಲೀಸರಿಗೆ ಅವನು ಕೂಡ ಕೇಳ್ಕೊಂಡಿದ್ದಾನೆ. ಸರಿ, ಆ ಹಾವು ಎಲ್ಲೇ ಇರಲಿ ಪ್ರೀತಮ್ನಾಥ್ಗೆ ಮೊದಲು ಸಿಕ್ಕಲಿ ಅಂತ ವಿಶ್ ಮಾಡ್ತಾ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸೋಣ. ಸ್ನೇಹಿತರೆ, ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸದಾದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.